ಕೈ 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 ಮಾಡ್ರಿ ರಾಜಶೇಖರ್ ಇಟ್ನಾಳ್ ಅವರಿಗೆ ಸಾಹೇಬ್ರಿಗೆ ಜನ ನಮ್ಮ ಮೇಲೆ ವಿಶ್ವಾಸವಿಟ್ಟು ಇಡೀ ದೇಶದಲ್ಲಿ ಈ ಸಾರಿ ಆಶೀರ್ವಾದ ಮಾಡ್ತಾ ಇದ್ದಾರೆ ಅಂತ ಹೇಳ್ಬಿಟ್ಟು ನನಗೆ ತುಂಬ ಭರವಸೆ. ಲೀಡ್ ಅಂದರೆ ಸುಮಾರು ಒಂದು 50-60 ಸಾವಿರವರೆಗೆ ಲೀಡ್ ಹೋಗ್ಬೋದು. ನಾವು BJP ಅವರು KRPP ಒಂದಾಗಿದ್ದೀವಿ, ಈಗ ನಮ್ಮದೇ ಆಗುತ್ತೆ ಅಂತ ಹೋಗಿರ್ತೇವೆ. KRPP ಅದು ಪಾರ್ಟಿ ಅಲ್ಲ, KRPP ಪಾರ್ಟಿ ಅಲ್ಲ, ಕೇವಲ ಫೈಟ್ ಇರೋದು BJP ಅಷ್ಟೇ. BJP KRPP ಒಂದಾಗಿರೋರು ಅಂತ ಹೇಳಿದ್ರೆ ಅದು ಅವ್ರಿಗೆ ಅನ್ನಿಸ್ತದೆ, ನಮ್ಗೆ ಯಾರಿಗೆ ಬೇರೆ ಅನಿಸೋದಿಲ್ಲ. KRPP ಅಲ್ಲ, ಅದು ಕೇವಲ ಪಕ್ಷೇತರ ಅಷ್ಟೇ, ಪಾರ್ಟಿ ಅಲ್ಲ. ಸರ್, ಓವರಾಲ್ ಕೊಪ್ಪಳ ಲೋಕಸಭೆ ಕ್ಷೇತ್ರದಲ್ಲಿ ಎಷ್ಟು ಲೀಡ್ ಆಗ್ಬೋದು ನಿಮ್ಮ ಕಾಂಗ್ರೆಸ್? ನನಗೆ ಅದೇ ಅಭ್ಯರ್ಥಿಗೆ 50-60 ಸಾವಿರ ಲೀಡ್ಗಳು. ಗಂಗಾವತಿ ಹಂಗೆ ಹೇಳಕ್ ಬರಲ್ಲ, ಬಟ್ ಎಲ್ಲದರಲ್ಲಿ ಗಂಗಾವತಿ ನಾವು ಲೀಡ್ ಕೊಡ್ತೀವಿ. 8 ವಿಧಾನಸಭಾ ಕ್ಷೇತ್ರದಲ್ಲಿ ಗಂಗಾವತಿ ನಮ್ದು ಲೀಡ್. ಇಡೀ ಭಾರತ ದೇಶದಲ್ಲಿ ಕಾಂಗ್ರೆಸ್ ಪಕ್ಷ ಜಯಬೇರಿಯನ್ನು ಗಳಿಸಿದೆ. ರಾಹುಲ್ ಗಾಂಧಿಯವರ ಪಾದಯಾತ್ರೆ, ಭಾರತ್ ಜೋಡೋ ಯಾತ್ರೆ ಇವತ್ತು ನಮ್ಮನ್ನು ಕಾಂಗ್ರೆಸ್ಸನ್ನು ಕೈ ಹಿಡಿದಿದೆ. ಅದೇ ರೀತಿಯಾಗಿ ರಾಹುಲ್ ಗಾಂಧಿಯವರು नफरत की दुनिया में मोहब्बत की दुकान खोलेंगे, ये नारा राहुल गांधी जी ने दिया था. ಅದೇ ಥರ ಇವತ್ತು ನಮ್ಮ ದೇಶದ ಜನ ಇವತ್ತು ರಾಹುಲ್ ಗಾಂಧಿಯವರ ಮಾತಿಗೆ ಬೆಲೆ ಕೊಟ್ಟು ಇವತ್ತು ಅದೇ ರೀತಿ ನಮ್ಮ ನಾಯಕರಾದಂಥ ಸೋನಿಯಾ ಗಾಂಧೀಜಿಯವರು, ಮಲ್ಲಿಕಾರ್ಜುನ್ ಖರ್ಗೆ ಅವರು, ಪ್ರಿಯಾಂಕಾ ಗಾಂಧಿಯವರು, ಸಿದ್ದರಾಮಯ್ಯಜಿಯವರು, DK ಶಿವಕುಮಾರ್ ಅವರು, ತಂಗಡಿಯವರು, ಪರಮೇಶ್ವರ್ ಅವರು, ನಮ್ಮ ಸ್ಥಳೀಯ ನಾಯಕರಾದಂಥ ಶ್ರೀ ಇಕ್ಬಾಲ್ ಅನ್ಸಾರಿ ಅವರು ಇವತ್ತು ಕಷ್ಟಪಟ್ಟು ಏನು ಕಾಂಗ್ರೆಸ್ಸಿಗೆ ಅವರು ದುಡಿದಿದ್ದಾರೆ. ಇವತ್ತು ಕೊಪ್ಪಳ ಲೋಕಸಭಾ ಕ್ಷೇತ್ರದಲ್ಲಿಯೂ ಸಹ ನಮ್ಮ ಕಾಂಗ್ರೆಸ್ ಪಕ್ಷ ಜಯಬೇರಿ ಬಾರಿಸಿದೆ. ಅದಕ್ಕೆ ಗಂಗಾವತಿಯ ಜನರಿಗೂ ಹಾಗೂ ಕೊಪ್ಪಳ ಕ್ಷೇತ್ರದ ಲೋಕಸಭಾ ಕ್ಷೇತ್ರದ ಕೊಪ್ಪಳ ಕ್ಷೇತ್ರದ ಎಲ್ಲ ಮತದಾರ ಬಂಧುಗಳಿಗೆ ಕಾಂಗ್ರೆಸ್ ಪರವಾಗಿ, ಇಕ್ಬಾಲ್ ಅನ್ಸಾರಿ ಅವರ ಪರವಾಗಿ ಹಾಗೂ ಕ್ಷೇತ್ರದ ಅಭ್ಯರ್ಥಿಯಾದಂಥ ರಾಜಶೇಖರ್ ಇಟ್ನಾಳ್ ಅವರ ಪರವಾಗಿ, ನಮ್ಮ ಜಿಲ್ಲಾ ಮಂತ್ರಿಗಳಾದಂಥ ತಂಗಡಿಯವರ ಪರವಾಗಿ ಹಾಗೂ ಕೊಪ್ಪಳ ವಿಧಾನಸಭಾ ಕ್ಷೇತ್ರದ MLAಗಳಾದಂಥ ರಾಘವೇಂದ್ರ ಇಟ್ನಾಳ್ ಅವರ ಪರವಾಗಿ ಎಲ್ಲ ನಮ್ಮ ಈ ಗೋಟ್ಯಾಳ ಹಸನ್ ಸಾಬ್ ಮಾಜಿ ಶಾಸಕರು ಅವರೆಲ್ಲರ ಪರವಾಗಿ ಇವರೆಲ್ಲರೂ ಹಗಲುಗಳನ್ನದೇ ಅವರು ಕಾಂಗ್ರೆಸ್ ಪಕ್ಷಕ್ಕೆ ಗೆಲುವು ತರಲಿಕ್ಕೆ ಅವರು ಶ್ರಮವನ್ನು ಪಟ್ಟಿದ್ದಾರೆ. ಅದೇ ರೀತಿಯಾಗಿ ಇಲ್ಲಿ ನಮ್ಮ ಗಂಗಾವತಿ ಕ್ಷೇತ್ರದ ಎಲ್ಲ ಯುವ ಮಿತ್ರರು, ನಮ್ಮ ಕಾರ್ಯಕರ್ತ ಬಂಧುಗಳು, ಮುಖಂಡರುಗಳು ಎಲ್ಲರೂ ಸೇರಿ ಇವತ್ತು ಕೊಪ್ಪಳ ಕ್ಷೇತ್ರಕ್ಕೆ ಜಯವನ್ನು ತಂದು ಕೊಟ್ಟಿದ್ದಾರೆ. ಅವರೆಲ್ಲರಿಗೆ ನಾನು ಹೃದಯ ತುಂಬಿ ಅವರಿಗೆ ಧನ್ಯವಾದಗಳನ್ನು ಹೇಳಲಿಕ್ಕೆ ಬಯಸ್ತೇನೆ. ಅದೇ ರೀತಿಯಾಗಿ ಇವತ್ತು ದೇಶದಲ್ಲಿ ಮೋದಿಯನ್ನು ಹೆಸರಿತ್ತು, ಇವತ್ತು ಮೋದಿ ಸೋಲಿನ ಅಂಚಿನಲ್ಲಿ ಇದ್ದಾರೆ. ಇವತ್ತು ಮೋದಿ ಅವರು ಸೋಲಿನ ಅಂಚಿನಲ್ಲಿ ಇದ್ದಾರೆ. ಯಾವುದೇ ಸಮಯ ಬಂದರೂ ಅವರು ಸೋಲಬಹುದು, ಆದರೆ ಅವರು ಗೆಲುವು ಸಾಧಿಸಿದ್ರೆ ಅವರು ಅತಿ ಅಲ್ಪ ಮತಗಳಲ್ಲಿ ಗೆಲುವು ಸಾಧಿಸ್ಬೋದು, ಆದರೆ ಸೋಲು ನಿಶ್ಚಿತ. ಆದ ಕಾರಣ ಇವತ್ತು
ಮೋದಿ ಹೆಸರನ್ನು ಹೇಳ್ಕೊಂಡು ತಿರುಗ್ತಾ ಇದ್ರು ಜನ. ಇವತ್ತು ಅವರು ಮಖಕ್ಕ ಮಸಿ ಬಳ್ಕೊಂಡಂತಾಗಿದೆ. ಇದು ಭಾರತ ದೇಶ, ಭಾವೈಕ್ಯತಾ ದೇಶ. ನಮ್ಮಲ್ಲಿ ಸೋಫಿ ಸಂತರು ಎಲ್ಲರೂ ಮಾನವೀಯತೆಯಾಗಿ ಬಾಳಬೇಕನ್ನೋದು ಪಾಠ ಕಲಿಸಿದ್ದಾರೆ. ಯಾರೋ ಧರ್ಮಗಳಲ್ಲಿ ವೈರುಧ್ಯವಾಗಿ ಅವರಿಗೆ ಭಿನ್ನಾಭಿಪ್ರಾಯ ಹುಟ್ಟಿಸಿ ನಾವು ಬಾಳೋದಲ್ಲ. ನಾವೆಲ್ಲರೂ ಅಣ್ಣ ತಮ್ಮದ ಭಾರತ ದೇಶದಲ್ಲಿ ಎಲ್ಲ ಧರ್ಮೀಯರು ಅಣ್ಣ ತಮ್ಮರಾಗಿ ಬಾಳಬೇಕನ್ನೋದ ಅವರು ಆಸೆ ಇತ್ತು. ಇವತ್ತು ಜನ ಆ ಆಸೆಯನ್ನು ಈಡೇರಿಸಿದ್ದಾರೆ. ಅದಕ್ಕಾಗಿ ನಾನು ಭಾರತ ದೇಶದ ಪ್ರತಿಯೊಬ್ಬ ಪ್ರಜೆಗೂ ಹಾಗೂ ಕೊಪ್ಪಳ ಲೋಕಸಭಾದ ಎಲ್ಲ ಮತದಾರ ಬಂಧುಗಳಿಗೆ ನಾನು ನನ್ನ ತಲೆಬಾಗಿ ಅವರಿಗೆ ನಮಸ್ಕಾರಗಳನ್ನು ಹೇಳ್ತೀನಿ, ಅವರಿಗೆ ಧನ್ಯವಾದಗಳನ್ನು ಅರ್ಪಿಸ್ತೀನಿ. ಬಂಧುಗಳೇ, ಸರ್ಕಾರದ ನೀತಿಯ ಪ್ರಕಾರ ಅವರ ಇವತ್ತು 144 ಜಾರಿ ಇದೆ. 6ನೇ ತಾರೀಕಿವರೆಗೆ ಇದು ಏನು ಕೋಡ್ ಆಫ್ ಕಂಡಕ್ಟ್ ಇರ್ತದೆ. 6ನೇ ತಾರೀಕಿನ ನಂತರ ಕೋಡ್ ಆಫ್ ಕಂಡಕ್ಟ್ ಮುಗಿತದೆ. ಆ ಸಮಯದಲ್ಲಿ ನಮ್ಮ ನಾಯಕರು, ಜಿಲ್ಲೆಯ ನಾಯಕರು, ವಿಶೇಷವಾಗಿ ಇಕ್ಬಾಲ್ ಅನ್ಸಾರಿ ಅವರ ಮಾರ್ಗದರ್ಶನದಲ್ಲಿ ನಾವು ಮುಂದಿನ ದಿನಗಳಲ್ಲಿ 6ನೇ ತಾರೀಕು ಆದ ಮೇಲೆ ಅವರು ಯಾವತ್ತು ಫಿಕ್ಸ್ ಮಾಡ್ತಾರೋ ಅವತ್ತಿಲ್ಲಿ ಬೃಹತ್ ಕಾರ್ಯಕ್ರಮವನ್ನು ಮಾಡಿ ನಾವು ಒಂದು ಒಳ್ಳೆ ಗಾಂಧಿ ಚೌಕ್ನ ಆಗಲಿ ಮತ್ತು ಇನ್ನೂ ಬೃಹತ್ ಕಾರ್ಯಕ್ರಮ ಸ್ಟೇಜ್ ಹಾಕಿ ನಾವು ಇಡೀ ಗಂಗಾವತಿ ನಗರದ ಎಲ್ಲ ಮೇನ್ ರೋಡ್ಗಳಲ್ಲಿ, ರಸ್ತೆಗಳಲ್ಲಿ ನಾವು ಮೆರವಣಿಗೆ ಮಾಡುವ ಮೂಲಕ ಒಂದು ವಿಶೇಷವಾದಂಥ ಸಭೆಯನ್ನು ರಚಿಸಿ ಅವತ್ತು ನಮ್ಮ ಸಂತೋಷವನ್ನು ವ್ಯಕ್ತಪಡಿಸೋಣ. ಇವತ್ತು ಈ ಕಾರ್ಯಕ್ರಮ ಇಲ್ಲಿಗೆ ಮುಕ್ತಾಯ ಆಯಿತು. ದಯವಿಟ್ಟು ನಮ್ಮ ಮನೆಯಲ್ಲಿ, ನಮ್ಮ ಓಣೆಯಲ್ಲಿ ನಾವು ಈ ವಿಜಯ ಉತ್ಸವವನ್ನು ನಾವು ಆರಿಸ್ಕೊಳ್ಳೋಣ. ಯಾರೇ ಜನ ರೋಡಿನ ಮೇಲೆ ಬರೋದು ಬೇಡ, ಮೇನ್ ರಸ್ತೆ ಮೇಲೆ ಹೋಗೋದು ಬೇಡ. ನಮ್ಮ ನಾಯಕರಿಗೆ ಕೆಟ್ಟ ಹೆಸರು ಬರುವಂಥ ಕೆಲಸ ನಾವು ಯಾವತ್ತೂ ಮಾಡಬಾರ್ದು. ಆದ ಕಾರಣ ನಾವು ಈ ಕಾರ್ಯಕ್ರಮ ಇವತ್ತು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ದಯವಿಟ್ಟು 6ನೇ ತಾರೀಕಿನ ನಂತರ ನಮ್ಮ ನಾಯಕರ ಜೊತೆ ಚರ್ಚಿಸಿ ಮುಂದಿನ ಕಾರ್ಯಕ್ರಮವನ್ನು ಕೈಗೊಳ್ಳೋಣ ಅಂತ ಹೇಳಿ ನಮ್ಮ ಲೋಕಸಭೆ ಚುನಾವಣೆಯಲ್ಲಿ 2024ನೇ ಚುನಾವಣೆಯಲ್ಲಿ ನಮ್ಮ ಗಂಗಾವತಿ ಹೆಚ್ಚಾಗಿ ಲೀಡನ್ನು ವೋಟಿಂಗ್ ಆಗಿದೆ. ಆ ಕಾರಣ ಏನಂದರೆ 16,900 ವೋಟಿಂಗ್ ಆಗಬೇಕಂದ್ರೆ, ಹೆಚ್ಚಿಗೆ ಆಗಬೇಕಂದ್ರೆ ಏಕಾಏಕಿ ನಮ್ಮ ನಾಯಕರು ಇಕ್ಬಾಲ್ ಅನ್ಸಾರಿ ಸಾಹೇಬರು ಅವರ ಕೊಡುಗೆ, ಅವರ ಕಾರ್ಯಕರ್ತರು ನಿಷ್ಠಾವಂತ ಕಾರ್ಯಕರ್ತರು ಕೆಲಸ ಮಾಡಿದ್ದಾರೆ. ಹಾಗಾಗಿ ನಮ್ಮ ಗಂಗಾವತಿ ಲೀಡ್ ಕೊಟ್ಟಿದೆ. ಮುಂದೆ ನಿಮಗೆ ಹೇಳೋದೇನೆಂದರೆ ಈ ಲೋಕಸಭೆ ಚುನಾವಣೆ ಅಷ್ಟೇ ಅಲ್ಲ, ಮುಂದೆ ಇಕ್ಬಾಲ್ ಅನ್ಸಾರಿ ಸಾಹೇಬರು ಅವರು ಮನಸ್ಸು ಮಾಡಿದರೆ ಯಾವ ಎಲೆಕ್ಷನ್ನು ಬರೋಬ್ಬರಾಗಿ ಲೀಡ್ ಕೊಡ್ತದೆ ಅಂತೇಳಿ 2 ಮಾತನ್ನು ಹೇಳ್ತಾ ಇದ್ದೀನಿ. ಧನ್ಯವಾದಗಳು.